ನಾನು ಅವ್ರಿಗೆಲ್ಲರಿಗೂ ಹೇಳೋದು, ನಿಮ್ಮ DCT ಎಕ್ಸಾಮ್ ಪೋಸ್ಟ್ಪೋನ್. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ DCT ಸ್ಟೂಡೆಂಟ್ಸ್, ನಿಮಗೆ KA ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ರಿಗಾರ್ಡಿಂಗ್ ಯುವರ್ ಆನ್ಲೈನ್ ಅಪ್ಲಿಕೇಶನ್. ಸುಮಾರು ಜನ ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಲಿಂಕ್ ಯಾವಾಗ ಬಿಡ್ತಾರೆ ಸರ್, ಡೇಟ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾ ಇದ್ರಿ. ಸೊ 2 ನೋಟಿಫಿಕೇಶನ್ ಬಂದಿದೆ. ಇವತ್ತು 4th ಮೇ ಬಂದಿರೋದು. ನೋಡಿ, 2026 ಆಪರ್ಚುನಿಟಿ ಟು ಕರೆಕ್ಟ್ ಎನಿ ಇನ್ಕರೆಕ್ಟ್ ಡೀಟೇಲ್ಸ್ ಇನ್ ದ ಅಪ್ಲಿಕೇಶನ್ ಇವತ್ತು ಬಿಟ್ಟಿರೋದು. ಓಕೆ, ಅದ್ರ ಬಗ್ಗೆ ಡೀಟೇಲ್ಸ್, ಯಾವತ್ತು ಲಾಸ್ಟ್ ಡೇಟ್, ಏನ್ ಮಾಡಬೇಕು ಡೀಟೇಲ್ ಆಗಿ ಹೇಳ್ತೀನಿ. ಅದೇ ತರ SC ಕ್ಯಾಂಡಿಡೇಟ್ಸ್ಗೆ, ಪರ್ಟಿಕ್ಯುಲರ್ಲಿ SC ಕ್ಯಾಂಡಿಡೇಟ್ಸ್, ಇವರಿಗೆ ಒಂದು ಅಪ್ಡೇಟ್ ಬಂದಿದೆ. ಅವ್ರಿಗೂ ಏನು ಅಂತ ಹೇಳ್ತೀನಿ. ಸೊ 3 ಅಪ್ಡೇಟ್ಸ್ ಇದೆ ಈ ವಿಡಿಯೋದಲ್ಲಿ. ಒಂದು ಆನ್ಲೈನ್ ಅಪ್ಲಿಕೇಶನ್ ಎಡಿಟಿಂಗ್ ಬಗ್ಗೆ, ಮತ್ತೆ ಅಪ್ಡೇಷನ್ ಫಾರ್ SC ಸ್ಟೂಡೆಂಟ್ಸ್, ಮತ್ತೆ ಇನ್ನೊಂದು ಎಲ್ಲರೂ ಕಾಯ್ತಾ ಇರೋದು DCT ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಸರ್, ಯಾಕಂದ್ರೆ ಇವಾಗ ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದಾನೆ. ಇಷ್ಟು ದಿವಸ ಥಿಯರಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿತ್ತು. ನಾನು ಅದಕ್ಕೆ ಏನು ಮಾಡಿದಿರೋ ವೆಯ್ಟ್ ಮಾಡ್ತಾ ಇದ್ದೆ, ನೋಡೋಣ ಏನ್ ಮಾಡ್ತಾರೆ KU ಅಂತ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ವಿಡಿಯೋ ಎಂಡ್ವರೆಗೂ ವೆಯ್ಟ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನೋಡ್ಲೇಬೇಕಲ್ಲ ಇನ್ಫಾರ್ಮೇಶನ್, ವೆಯ್ಟ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ಯೂಶುವಲಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ND ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ವಾಟ್ಸ್ಆಪ್ ಚಾನಲ್ ಇದೆ, ND ಅಕಾಡೆಮಿದು ವೆಬ್ಸೈಟ್ ಇದೆ, ಚೆಕ್ ಮಾಡಿ. ರ್ಯಾಂಕ್ ಪ್ರಿಡಿಕ್ಟರ್ ಬರುತ್ತೆ, ಮತ್ತೆ CGP ಕ್ಯಾಲ್ಕುಲೇಟರ್ ಬರುತ್ತೆ. ಎಲ್ಲ ಡೀಟೇಲ್ಸ್ ಬೇಕಾದ್ರೆ DCT ಡೀಟೇಲ್ಸ್ ಎಲ್ಲ ಅದರಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಜಾಯ್ನ್ ಆಗ್ಬೋದು. ಕಮೆಂಟ್ ಸೆಕ್ಷನ್ ನೋಡಬಹುದು ನೀವು ಇಲ್ಲಿ. ಸೊ ND ಅಕಾಡೆಮಿ ಕಡೆಯಿಂದ ಶಾರ್ಟ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದೀನಿ, ನಡೀತಾ ಇದೆ. ಇನ್ನ ರೆಕಾರ್ಡ್ ಕ್ಲಾಸ್ ಇದೆ. ಸೊ ಎಕ್ಸಾಮ್ಗೆ ಇರೋದು ಇನ್ನ ಕೇವಲ 18 ದಿವಸ. 23rd is your DCT exam as per KEA instructions illustration. ಸೊ ರೆಕಾರ್ಡ್ ಕ್ಲಾಸ್ ಇದೆ, ಇವಾಗಲೂ ಜಾಯ್ನ್ ಆಗ್ಬೋದು. ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. LMR PPT ಇದೆ, ಅಲ್ಲಿ 400 ಇದೆ, ಡಿಸ್ಕೌಂಟ್ ಆಗಿ 300 ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಪೇಡ್ ಗೈಡೆನ್ಸ್ ಇದೆ, ಜಾಯ್ನ್ ಆಗ್ಬೋದು. ಏನ್ ಬೇಕಾದ್ರೂ ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ವಾಟ್ಸ್ಆಪ್ ಮಾಡಿ ಡೀಟೇಲ್ಸ್ ಕೊಡ್ತೀನಿ. ಇವಾಗಲೂ ಜಾಯ್ನ್ ಆಗ್ಬೋದು, ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ, ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಆನ್ಲೈನ್ ಅಪ್ಲಿಕೇಶನ್ ಎಡಿಟಿಂಗ್ ಬಗ್ಗೆ ಕೇಳಿದ್ರು. ಸೊ ಬೋರ್ಡ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ಅರ್ಜಿಯಲ್ಲಿನ ವಿವರಗಳ ತಪ್ಪಾಗಿದ್ದಲ್ಲಿ ಸರಿಪಡಿಸಿಕೊಳ್ಳುವ ಅವಕಾಶ. ಸೊ ಏನಾರ ರಾಂಗ್ ಎಂಟ್ರಿ ಆಗಿದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ಕೆಲವರೆಲ್ಲ ಕೇಳ್ತಾ ಇದ್ರು ನನಗೆ, ಸರ್ ನಾನು ಕ್ಯಾಸ್ಟ್ ಕ್ಲೇಮ್ ಮಾಡಿಲ್ಲ, ಇನ್ಕಮ್ ಕ್ಲೇಮ್ ಮಾಡಿಲ್ಲ, ಸ್ಪೆಷಲ್ ಕೋಟಾ ಕ್ಲೇಮ್ ಮಾಡಿಲ್ಲ, ಇಂಥವ್ರದ್ದು ಮಾತ್ರ ಕೇಳ್ತಾ ಇರೋದವ್ರು, ಅರ್ಥ ಆಯ್ತಾ? RD ಮತ್ತೆ ಸ್ಪೆಷಲ್ ಕೋಟಾ ಇಂಥವ್ರು ಇದ್ರೆ ಮಾಡಿ ಅಂತ. ಸೊ ಎಡಿಟಿಂಗ್ ಆಪ್ಷನ್ ಅಂದ್ರೆ ಎಲ್ಲಾರು ಬಿಟ್ಟಿದ್ದಾರೆ. ಓಕೆ, ಎಲ್ಲಾನು ಆಲ್ಮೋಸ್ಟ್ ಚೆಕ್ ಮಾಡಿ, ಸೇಮ್ ಪ್ರೊಸೀಜರ್ ಲಾಗಿನ್ ಮಾಡಿ ಚೆಕ್ ಮಾಡಿ. DCT KA ಅಲ್ಲಿ DCT 2026 ಅಪ್ಲಿಕೇಶನ್ ವಿಂಡೋಗೆ ಹೋಗಿ, ಅಲ್ಲಿ ಲಿಂಕ್ ಬರುತ್ತೆ, ಅದೇ ಲಿಂಕ್ ಅಲ್ಲಿ ಲಾಗಿನ್ ಆಗಿ ಮತ್ತೆ ಇದು ಮಾಡಿ. ಸೊ ಮಲ್ಟಿಪಲ್ ಆಪ್ಷನ್ಸ್ ಕೊಟ್ಟಿದ್ರು, ಅವ್ರು ಕೆಲವರು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದನ್ನೇ ಹೇಳ್ತಾ ಇರೋದು. ಮಾಹಿತಿ ಸರಿಯಾಗಿ ತುಂಬಿಸಿರುವ ಬಗ್ಗೆ ಪರಿಶೀಲಿಸಿಕೊಳ್ಳಲು ಸಾಕಷ್ಟು ಬಾರಿ ಮಾಹಿತಿ ನೀಡಲಾಗಿದ್ದು, ತಪ್ಪಿದ್ದರೆ ಮತ್ತೊಮ್ಮೆ ಲಾಗಿನ್ ಆಗಿ ಸರಿಪಡಿಸಿಕೊಳ್ಳಲು ದಿನಾಂಕ 5/5/26 ಅಂದ್ರೆ ಇವತ್ತು 4th, ನಾಳೆಯಿಂದ ಎನೇಬಲ್ ಮಾಡ್ತಾರೆ. ಈ ವಿಡಿಯೋ ನೋಡಿದ ತಕ್ಷಣ ಇವತ್ತು ಎನೇಬಲ್ ಮಾಡೋದಲ್ಲ, ಚೆಕ್ ಮಾಡೋದಲ್ಲ, ಮೇ ಬಿ ಮಾಡಿರ್ತಾರೆ, ಇಲ್ಲ ಮಾಡಿದ್ರು ಮಾಡಿರ್ಬೋದು, ಇಲ್ಲ ನಾಳೆಯಿಂದ ಎನೇಬಲ್ ಆಗುತ್ತೆ. ಎಲ್ಲಿವರೆಗೂ ಅಂತಂದ್ರೆ 25/2026. ಇವಾಗ ನೆಕ್ಸ್ಟ್ ಆಪ್ಷನ್ ಬರೋದೆ ನಿಮಗೆ, ನೆಕ್ಸ್ಟ್ ಮೈಂಡ್ ಬರೋದೆ, ಸರ್ ಎಡಿಟಿಂಗ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಹಂಗಾರೆ ಆಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ನನಗೆ, ಮತ್ತೆ CT ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ, ವೆಯ್ಟ್ ಮಾಡ್ಬೇಕು ಅದಕ್ಕೆ. ಅಲ್ಲಿವರೆಗೆ ಅವಕಾಶವಿದೆ. ಅಂತಿಮವಾಗಿ ಸಬ್ಮಿಟ್ ಮಾಡುವ ಅರ್ಜಿಯಲ್ಲಿನ ಮಾಹಿತಿಗಳು ಸರ್ವರ್ ನಲ್ಲಿ ಸೇವ್ ಆಗುತ್ತದೆ ಎಂಬುದನ್ನು ಗಮನಿಸಿ. ಸೊ ಮತ್ತೆ ಇವಾಗ ಲಾಗಿನ್ ಮಾಡಿ ಸೇವ್ ಮಾಡ್ಬೇಕು, ಸಬ್ಮಿಟ್ ಮಾಡ್ಬೇಕು. ಹಂಗಾರೆ ಏನ್ ಸರ್, ಇವಾಗ ನಾವು ಕರೆಕ್ಟ್ ಆಗಿ ಕೊಟ್ಟಿದೀವಿ, ನಾವು ಮತ್ತೆ ಮಾಡ್ಬೇಕಂದ್ರೆ ನೀವೇನ್ ಲಾಗಿನ್ ಮಾಡೋದು ಮತ್ತೆ ಬೇಕಾಗಿಲ್ಲ. ಇನ್ ಕೇಸ್ ಲಾಗಿನ್ ಮಾಡಿದ್ರೆ ಮತ್ತೆ ಎಲ್ಲಾ ಚೆಕ್ ಮಾಡಿ ಸಬ್ಮಿಟ್ ಅಂತ ಕೊಡ್ಬೇಕಾಗತ್ತೆ. ಓಕೆ, ಯಾರ್ಯಾರ ಪ್ರಾಬ್ಲಮ್ ಆಗಿದೆ, ಫಾರ್ ಎಕ್ಸಾಂಪಲ್ ಡಿಫೆನ್ಸ್, ಅನ್ವಯಿಸುವಾದಲ್ಲಿ ಕೆಳಗಿನವುಗಳನ್ನು ಗಮನಿಸಿ ಕ್ಲೇಮ್ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಿ. ಇದನ್ನ ಹೇಳ್ತಾ ಇರೋದು. ಸ್ಪೆಷಲ್ ಕೋಟಾ, ರಿಸರ್ವೇಶನ್ ಕೋಟಾ, ಇನ್ಕಮ್ ಕೋಟಾ, ಹೈದರಾಬಾದ್ ಕರ್ನಾಟಕ ಕೋಟಾ, ಕನ್ನಡ ಮೀಡಿಯಂ, ರೂರಲ್ ಮೀಡಿಯಂ, ಇಂಥವು ಇಷ್ಟು ಮೇನ್ ಬೇಕಾಗಿರೋದು. ರಿಮೈನಿಂಗ್ ಡೇಟಾ ಎಲ್ಲ ಕರೆಕ್ಟ್ ಆಗಿರುತ್ತೆ, ನೋ ಇಶ್ಯೂ ಫಾರ್ ದಟ್ ಒನ್. ಓಕೆ, ಸೊ ಸ್ಪೆಷಲ್ ಕೋಟಾ ಯಾರು ಮಾಡಿದಿರೋ ಅವರು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಒಂದ್ಸಲಿ ಅಂತ ಹೇಳ್ತಾ ಇದ್ದಾರೆ. ಕನ್ಫರ್ಮ್ ಮಾಡಿ ಸಬ್ಮಿಟ್ ಅಂತ ಕೊಡಿ, ಮತ್ತೆ ಪೇಮೆಂಟ್ ಮಾಡೋದು ಆಪ್ಷನ್ ಬೇಕಾಗಿಲ್ಲ. ಮೀಸಲಾತಿ ಪ್ರಮಾಣ ಪತ್ರಗಳ RD ಸಂಖ್ಯೆಯನ್ನು ಅರ್ಜಿಯಲ್ಲಿ ನಮೂದಿಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಿ. 2A, 2B, 3A, 3B, ಪ್ರವರ್ಗ 1 SC ST. ಅದೇ ರೀತಿ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ವರಮಾನ ಪತ್ರದ RD ಸಂಖ್ಯೆಗಳನ್ನು ತುಂಬಿರುವ ಕುರಿತು ಪರಿಶೀಲಿಸಿಕೊಳ್ಳಿ. ಇದು ಕೆಲವರೆಲ್ಲ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ರು, ಸರ್ ಬಿಟ್ಟೋಗಿದೆ, ಇವಾಗ ಏನ್ ಮಾಡ್ಬೇಕು ಅಂತ. ವೆಯ್ಟ್ ಮಾಡಿ, ಹೇಳ್ತಾ ಇದ್ದೆ, ಪ್ರಾಬಲಿ ಬಿಡ್ತಾರೆ ಅಂತ. ಓಕೆ, ಸೊ ಬಿಟ್ಟಿದ್ದಾರೆ, ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ. ನೋಡಿ, ನಾಳೆ 5th, 20th ಅಂದ್ರೆ ರಫ್ಲಿ 16 ಡೇಸ್ ಬರುತ್ತೆ ನಿಮಗೆ. ಓಕೆ, SC ST ವರ್ಗೂ ಇದ್ರದ್ದು ಒಂದು ಅಡ್ವಾಂಟೇಜ್ ಕೊಟ್ಟಿದ್ದಾರೆ, ಅದೇನು ಅಂತ ಹೇಳ್ತೀನಿ, ನೆಕ್ಸ್ಟ್ ವೆಯ್ಟ್ ಮಾಡಿ. ನೋಡಿ, SC ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳು ಜಾತಿ ಪ್ರಮಾಣದ ಪತ್ರದ ಆಧಾರದ ಮೇಲೆ ಸೀಟು ಹಂಚಿಕೆಯಾಗುತ್ತದೆ. ಇದನ್ನ ಹೇಳಿರೋದು. ಯಾರ್ಯಾರು ಕೋಟಾ ಕ್ಲೇಮ್ ಮಾಡ್ತಾ ಇದ್ದೀರಾ, ಕ್ಯಾಸ್ಟ್ ಕೋಟಾ, ನಿಮಗೆ ಕೋಟಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಕ್ಲೇಮ್ ಆಗಿದೆ, ಕ್ಲೇಮ್ ಆಗಿಲ್ಲ ಅಂದ್ರೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಏನಾದ್ರು ಇನ್ ಕೇಸ್ ನೀವು ಅಪ್ಲೈ ಮಾಡಿ RD ನಂಬರ್ ಬಂದಿದ್ರೆ ಇವಾಗ ಒಂದು ಅವಕಾಶ, ಇಟ್ಸ್ ಎ ಗುಡ್ ನ್ಯೂಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಓಕೆ, ಮಾಡ್ಕೊಬಹುದು. ಅದರ ಆಮೇಲೆ ಇನ್ಕಮ್ ಕೇಳ್ತಾ ಇದ್ದಾರೆ. ಶುಲ್ಕ ವಿನಾಯಿತಿ ಪಡೆಯಲು ವರಮಾನದ ಪ್ರಮಾಣ ಪತ್ರವನ್ನು ಪಡೆದು
RD ಸಂಖ್ಯೆಯನ್ನು ನಮೂದಿಸಿದಲ್ಲಿ ಶುಲ್ಕ ವಿನಾಯಿತಿ ಪಡೆಯಬಹುದು. ಇಲ್ಲದಿದ್ದಲ್ಲಿ ಅಭ್ಯರ್ಥಿಗಳು ಶುಲ್ಕ ಪಾವತಿಯನ್ನು ಕಡ್ಡಾಯವಾಗಿದೆ. ಏನು ಅಂತಂದ್ರೆ ಕ್ಯಾಸ್ಟ್ ಕೋಟಾ ಕ್ಲೇಮ್ ಮಾಡ್ತಾ ಇರ್ತೀರಾ, ಕ್ಯಾಸ್ಟ್ ಸರ್ಟಿಫಿಕೇಟ್ ಎಂಟ್ರಿ ಮಾಡ್ತೀರಾ. ಇನ್ಕಮ್ ಕ್ಲೇಮ್ ಮಾಡಬೇಕು ಅಂದ್ರೆ ಫೀಸ್ ಕಡಿಮೆ ಆಗ್ಬೇಕು ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಎಂಟ್ರಿ ಮಾಡಬೇಕು, ಅದಕ್ಕೂ ಸಪರೇಟ್ ಬರುತ್ತೆ. ಕೆಲವೊಂದು ಕ್ಯಾಸ್ಟ್ಗೆ ಮಿಕ್ಸ್ಡ್ ಆಗಿ ಬರುತ್ತೆ, ಕೆಲವೊಂದು ಕ್ಯಾಸ್ಟ್ಗೆ ಸಪರೇಟ್ ಬರುತ್ತೆ. ಓಕೆ, ಸೊ ನೀವು ಎಂಟ್ರಿ ಮಾಡಿಲ್ಲ ಅಂತಂದ್ರೆ ನಿಮಗೆ ಲೋ ಫೀಸ್ ಬರಲ್ಲ. ಸೊ ಏನ್ ಪ್ರಿಸ್ಕ್ರೈಬ್ ಫೀಸ್ ಇದೆ ಅದನ್ನೇ ಕಟ್ಟಬೇಕಾಗತ್ತೆ. ಅದಕ್ಕೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಂಡು ಎಂಟ್ರಿ ಮಾಡಿ. ಇನ್ ಕೇಸ್ ಮಿಸ್ ಆಗಿದ್ರೆ ಹೇಳ್ತಾ ಇರೋದು. ಕನ್ನಡ ಮಾಧ್ಯಮ ವ್ಯಾಸಂಗ ಗ್ರಾಮೀಣ ಪ್ರದೇಶ ವ್ಯಾಸಂಗ ಮಾಡಿದಲ್ಲಿ ಅರ್ಜಿಯನ್ನು ಸರಿಯಾಗಿ ನಮೂದಿಸಿರುವ ಬಗ್ಗೆ ದೃಢಪಡಿಸಿಕೊಳ್ಳಿ. ಇದನ್ನ ಹೇಳಿರೋದು. ಕನ್ನಡ ಮೀಡಿಯಂ, ರೂರಲ್ ಕೋಟಾ ಮತ್ತೆ ಹೈದರಾಬಾದ್ ಕರ್ನಾಟಕ, ಇವು 3 ಎನೇಬಲ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಯು ಮೇ ಮಿಸ್ ದ ಕೋಟಾ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಆನ್ಲೈನ್ ಅಪ್ಲಿಕೇಶನ್ ಎಡಿಟಿಂಗ್ ಬಗ್ಗೆ. ಸೊ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. 20th ವರೆಗೂ 25 2026 ವರೆಗೂ ಎನೇಬಲ್ ಇರುತ್ತೆ, ಮಾಡ್ಕೊಬಹುದು. ಅಷ್ಟರೊಳಗೆ ಮಾಡ್ಕೊಂಬಿಡಿ. ಇನ್ ಕೇಸ್ ಅಪ್ಲೈ ಮಾಡಿಲ್ಲ, ಇವಾಗೂ ಟೈಮ್ ಇದೆ. ಅಪ್ಲೈ ಮಾಡಿದ್ರೆ ಒಂದು ವೀಕಲ್ಲಿ ಬಂದ್ಬಿಡುತ್ತೆ. ಆ ಡೇಟಾ ತಗೊಂಡು RD ನಂಬರ್ ತಗೊಂಡು ಎಂಟ್ರಿ ಮಾಡ್ಬೋದು. ಸೊ ಚೆಕ್ ಮಾಡ್ಕೊಳ್ಳಿ, ನಿಮ್ಮೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಯಾರು ಬರುತ್ತೆ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ಸೆಕೆಂಡ್ ಅಪ್ಡೇಟ್, SC ST ಸ್ಟೂಡೆಂಟ್ಸ್ಗೆ ಒಂದು ಅಪ್ಡೇಟ್ ಬಂದಿದೆ. ಸೊ ಇದನ್ನ ಸುಮಾರು ಹಿಂದೆನೆ ವಾರ್ನ್ ಮಾಡಿದೆ ನಾನು. ಪರ್ಟಿಕ್ಯುಲರ್ಲಿ SC ಸ್ಟೂಡೆಂಟ್ಸ್, ST ಅಲ್ಲ, SC ಸ್ಟೂಡೆಂಟ್ಸ್ ಯಾರಿದ್ದೀರಾ, ನಿಮಗೆ 3 ಸಬ್ ಕ್ಯಾಟಗರೀಸ್ ಆಗಿದೆ. ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಅನ್ಬಿಟ್ಟು. ಓಕೆ, ABC ಅಂತ ಆಗಿದೆ ನೋಡಿ. ಅದರಲ್ಲಿ ನಿಮಗೆ ಪ್ರವರ್ಗ A, ಪ್ರವರ್ಗ B ಮತ್ತೆ ಪ್ರವರ್ಗ C, ABC, ಟೈಪ್ 1, ಟೈಪ್ 2, ಟೈಪ್ A, ಟೈಪ್ B, ಟೈಪ್ C ಅಂತ ಕೊಟ್ಟಿರ್ತಾರೆ. ಅದ್ರ ಬಗ್ಗೆನೂ ದೃಢಪಡಿಸಿಕೊಳ್ಳಿ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ, ಬೇಕಾದ್ರೆ ಲಿಂಕ್ ಅಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಏನಾನ ಅಪ್ಲೈ ಮಾಡಿದ್ರೆ ಆಕ್ಚುಲಿ ಇದನ್ನ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಟೈಮ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿದ್ದೆ, ಕೆಲವರೆಲ್ಲ ಮಾಡ್ಕೊಂಡಿದ್ದಾರೆ. ಪರ್ಟಿಕ್ಯುಲರ್ ನನ್ನ ಅಕಾಡೆಮಿಕ್ ಸ್ಟೂಡೆಂಟ್ಸ್ ಎಲ್ಲರೂ ಮಾಡ್ಕೊಂಡಿದ್ದಾರೆ, ಬೇರೆಯವರು ಮಾಡ್ಕೊಂಡಿದ್ದಾರೆ. ಸ್ಟಿಲ್ ಇನ್ ಕೇಸ್ ತಗೊಂಡಿದೆ, ಅದು ಹಳೇದೇನಿದೆ ತಗೊಂಡಿದೆ, ಬಟ್ ಆದ್ರೂ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇವಾಗ ಹಳೇದು ಎಂಟ್ರಿ ಮಾಡಿರೋದು ಒಟ್ಟೋಗುತ್ತೆ, ಅದು ವ್ಯಾಲಿಡ್ ಆಗಲ್ಲ. ನಿಮ್ಗೆ ಕೋಟಾ ಕ್ಲೇಮ್ ಆಗ್ಬೇಕು ಅಂದ್ರೆ ಸೀಟ್ ಅಲಾಟ್ಮೆಂಟ್ ಆಗ್ಬೇಕು ಅಂತಂದ್ರೆ ABC ಅಕಾರ್ಡಿಂಗೇ ಆಗುತ್ತೆ. ನಿಮಗೆ ರಿಸರ್ವೇಶನ್ ಟೈಮ್ ಅಲ್ಲಿ ಜಾಸ್ತಿ ಬರುತ್ತೆ, ಅದಕ್ಕೆ ಸಪರೇಟ್ ಸೀಟ್ಸ್ ಬರುತ್ತೆ. ಸೊ ಅದಕ್ಕೆ ನೀವು ಏನ್ ಅಂದ್ರೆ ಅದೇ ಕ್ಯಾಟಗರಿ ಬೇಕು ಅಂದ್ರೆ ನಿಮ್ಗೆ SC ST ಏನಿದೆ, ಅರ್ಜಿ ಸಲ್ಲಿಸುವ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಒಳ ಮೀಸಲಾತಿ ವಿವರಗಳನ್ನು ಮುದ್ರಿತವಾಗಿರುವ ಪ್ರಿಂಟ್ ಆಗಿರ್ಬೇಕು. ನಿಮಗೆ ಎನ, ಬಿನ, ಸಿನ ಅಂದ್ರೆ ಟೈಪ್ A, ಟೈಪ್ B, ಟೈಪ್ C ಅಥವಾ ಗ್ರೂಪ್ ಅಂತ ಬರುತ್ತೆ. ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಯಾವ್ದೋ ನಾವು ನೋ ಇಶ್ಯೂ. 3 ಬಂದಿರುತ್ತೆ ನಿಮ್ಮ ಹೆಸರು ಮುಂದೆ, ಇಂಥ ಜಾತಿ ಅಂತ ಬಂದಿರುತ್ತೆ ಅಂದ್ರೆ SC ಅಲ್ಲಿ ಸಬ್ ಕ್ಯಾಸ್ಟ್ ಅಂತ ಕರಿತೀವಿ ಅದನ್ನ. ಓಕೆ, ಸಂಬಂಧಿತ ತಹಸೀಲ್ದಾರ್ ಅವರಿಂದ ಪಡೆದು ನಂತರ ಸದರಿ ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯನ್ನು 26 ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಲು ಈಗಾಗಲೇ ಸೂಚಿಸಲಾಗಿದೆ. ಇದನ್ನು ಹೇಳಿದ್ದೆ ನಿಮಗೆ. ಆದರೆ ಕೆಲವು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಈ ಮೊದಲೇ ಪಡೆದಿದ್ದ ಅಂದ್ರೆ ಒಳ ಮೀಸಲಾತಿ ವಿವರಗಳನ್ನು ಮುದ್ರಿತವಾಗಿಲ್ಲವಾದ್ದರಿಂದ ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯನ್ನೇ DCT 2026 ಅರ್ಜಿಯಲ್ಲಿ ನಮೂದಿಸಿರುವುದು ಪ್ರಾಧಿಕಾರ ಗಮನಕ್ಕೆ ಬಂದಿರುತ್ತದೆ. ಹೇಳಿದ್ನಲ್ಲ, ಯಾರ್ಯಾರು ಗ್ರೂಪ್ A, ಗ್ರೂಪ್ B, ಗ್ರೂಪ್ ಇಂದ ಮಾಡಿದಿರಾ ನಿಮ್ಗೇನ್ ಪ್ರಾಬ್ಲಮ್ ಇಲ್ಲ. ಇವಾಗ ಕರೆಕ್ಟ್ ಆಗಿದೆ, ಎಲ್ಲ ಸಬ್ಮಿಟ್ ಮಾಡಿರ್ತೀರಾ. ಓಕೆ, ನೀವು ನೋ ಇಶ್ಯೂ. ಬೇಕಾದ್ರೆ ಲಾಗಿನ್ ಮಾಡಿ ಚೆಕ್ ಮಾಡಿ ಮತ್ತೆ ಸಬ್ಮಿಟ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ಸ್ ಇಂದ ಬಂದಿಲ್ಲ, ನೀವು ಹೊಸದ್ ಅಪ್ಲೈ ಮಾಡಿದ್ರೆ ಆ RD ನಂಬರ್ 2 RD ನಂಬರ್ ಸೇಮ್ ಇರಲ್ಲ, ಡಿಫ್ರೆಂಟ್ ಇರುತ್ತೆ. ಅದನ್ನ ಅಪ್ಲೈ ಮಾಡ್ಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇವಾಗ ಅಪ್ಲೈ ಮಾಡಿಲ್ಲ ಅಂದ್ರೆ ಅಪ್ಲೈ ಮಾಡಿ ಮತ್ತೆ ಮಾಡ್ಬೇಕಾಗತ್ತೆ. ಇಲ್ಲ ನಿಮ್ಗೆ ಕೋಟಾನು ಕ್ಲೇಮ್ ಆಗಲ್ಲ, ಕ್ಯಾಶ್ ಕೋಟಾನು ಕ್ಲೇಮ್ ಆಗಲ್ಲ, ಇನ್ಕಮ್ ಕೋಟಾನು ಕ್ಲೇಮ್ ಆಗಲ್ಲ. ಯಾಕಂದ್ರೆ ಪರ್ಟಿಕ್ಯುಲರ್ಲಿ SC ಕ್ಯಾಂಡಿಡೇಟ್ಸ್ ಯಾರಿದ್ದೀರಾ ನಿಮ್ಗೆ ಇನ್ಕಮ್ ಕೋಟಾನು ಬರುತ್ತೆ, ಕ್ಯಾಶ್ ಕೋಟಾನು ಬರುತ್ತೆ. 2 ಒಂದ್ರಲ್ಲೇ ಬರುತ್ತೆ. ಇವಾಗ ಐ ಥಿಂಕ್ ಇವಾಗ ಸಪರೇಟ್ ಆಗಿ ಬರುತ್ತೆ. 2 ಅಪ್ಲೈ ಮಾಡಬೇಕು. 2ರಲ್ಲೂ ನಿಮ್ಗೆ ಮೆನ್ಷನ್ ಆಗಿರ್ಬೇಕು ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತ. ಯಾವ ಗ್ರೂಪ್ ಬರ್ತಿರೋದ ಮೆನ್ಷನ್ ಆಗಿರ್ಬೇಕು. ಅವಾಗ ಮಾತ್ರ ನಿಮಗೆ ಆ ಕೋಟಾ ಮತ್ತೆ ಇನ್ಕಮ್ ಅಪ್ಲೈ ಮೀನ್ಸ್ ಎಲಿಜಿಬಲ್ ಆಗ ಸಾಧ್ಯ. ಇಲ್ಲ ಅಂದ್ರೆ ಇವ್ರು ಡೈರೆಕ್ಟ್ಲಿ ಕಮ್ ಅಂಡರ್ ಜನರಲ್ ಮೆರಿಟ್. ಇವಾಗ ಏನ್ ಸರ್ ಆಗುತ್ತೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಜನರಲ್ ಮೆರಿಟ್ ಬರ್ತೀರಾ, ನಿಮ್ಗೆ ಯಾವುದೇ ಕ್ಯಾಸ್ಟ್ ಮೇಲೆ ಸೀಟ್ ಸಿಗಲ್ಲ, ಮತ್ತೆ ಏನೋ ಇನ್ಕಮ್ ಕೋಟಾನು ಸಿಗಲ್ಲ ನಿಮಗೆ. ಆದ್ದರಿಂದ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು RD ಸಂಖ್ಯೆ ಇರುವ ಪ್ರವರ್ಗ A, ಪ್ರವರ್ಗ B ಮತ್ತು ಪ್ರವರ್ಗ C ಎಂದು ಮುದ್ರಿತವಾಗಿರುವ ಪ್ರಮಾಣ ಪತ್ರಗಳನ್ನು ಸಂಬಂಧಿಸಿದ ತಹಸೀಲ್ದಾರರಿಂದ ಪಡೆದು ಅರ್ಜಿಯ ಪೋರ್ಟಲ್ ನಲ್ಲಿ ಎಡಿಟಿಂಗ್ ಮಾಡುವ ಮೂಲಕ RD ಸಂಖ್ಯೆಯನ್ನು ದಾಖಲಿಸಲು ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಎಡಿಟಿಂಗ್ ಅರ್ಜಿ ಪೋರ್ಟಲ್ ಅನ್ನು 22/5/26 ಇವ್ರಿಗೆ ಮಾತ್ರ. ಅರ್ಥ ಆಯ್ತಾ? ಅಂದ್ರೆ ಇವ್ರಿಗೆ ನಮ್ಗೇನ್ ಸರ್ 20 ಲಾಸ್ಟ್ ಅಂದ್ರೆ ಎಸ್, ಇವ್ರು ನಿಮ್ಗೆ 20 ಲಾಸ್ಟ್. ಪರ್ಟಿಕ್ಯುಲರ್ಲಿ SC ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಇವ್ರಿಗೆ 22 ವರೆಗೂ ಟೈಮ್ ಇದೆ, ನೀವು ಮಾಡ್ಕೊಬಹುದು. RD ಸಂಖ್ಯೆ ಸಲ್ಲಿಸಿದ ಅಭ್ಯರ್ಥಿಗಳು ಮಾತ್ರ ಆಯಾ ವರ್ಗಕ್ಕೆ ನಿಗದಿಯಾದ ಸೀಟುಗಳ ಹಂಚಿಕೆಗೆ ಪರಿಗಣಿಸಲಾಗುವುದು. RD ಸಂಖ್ಯೆಯನ್ನು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿರಬೇಕು. ಓಕೆ, ಸೊ ನೀವು ಮಾಡಿದ್ರೆ ಸೀಟ್ಸ್ ಇದಾಗುತ್ತೆ. ಇಲ್ಲ ಅಂತಂದ್ರೆ ಡೈರೆಕ್ಟ್ಲಿ ಕಂಬಿಡ ಜನರಲ್ ಕೋಟಾ. ಸೊ SC ಕ್ಯಾಂಡಿಡೇಟ್ಸ್ ಯಾರಿದ್ದೀರಾ ನಿಮಗೆ ಈ ಅಪ್ಡೇಟು ತಪ್ಪದೆ ಮಿಸ್ ಮಾಡದೆ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮಗೆ ಕೋಟಾ ಕಳ್ಕೊಳ್ಳೋದು ಕಾಯಮು. ಇನ್ಕಮ್ಗೂ ಬರಬೇಕು, ಕ್ಯಾಸ್ಟ್ಗೂ ಬರಬೇಕು, ಎರಡಕ್ಕೂ ಬರಬೇಕು. ಫೈನಲ್ ಆಗಿ ಎಲ್ಲ ಆದ್ಮೇಲೆ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರೋದು ಇದೇ ಉದ್ದೇಶಕ್ಕೆ. ಸರ್ ಇವಾಗ ಏನೋ ಎಡಿಟಿಂಗ್ ಆಪ್ಷನ್ 22 ಅಂತ ಇದ್ದೀರಾ, 21st ಅಂತ 20th ಅಂತ ಇದ್ದೀರಾ,
SC ಅವರಿಗೆ 22 ಅಂತ ಇದ್ದೀರಾ. ನಮ್ಮ ಎಕ್ಸಾಮ್ ಇರೋದು 23rd ಸರ್, May 23rd ಎಕ್ಸಾಮ್. ನಮಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಗತ್ತಾ? ಇದು ಒಂದು ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದು ಸರ್, ಇವಾಗ ಥಿಯರಿ ಎಕ್ಸಾಮ್ ಬಂದು May 18th ಇಂದ ಸ್ಟಾರ್ಟ್ ಆಗ್ತಾ ಇದೆ, ಮತ್ತೆ ಏನೋ ಚಾನ್ಸಸ್ ಇದೆ? ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಮೆಸೇಜ್ ಮಾಡ್ತಾ ಇದ್ದೀರಾ. ನಾನು ಅವ್ರಿಗೆಲ್ಲರಿಗೂ ಹೇಳೋದು, ನಿಮ್ಮ DCT ಎಕ್ಸಾಮ್ ಪೋಸ್ಟ್ಪೋನ್ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ನಾನು ಕನ್ಫರ್ಮ್ ಮಾಡ್ಕೊಂಡೆ ಹೇಳ್ತಾ ಇರೋದು, KA ಕಡೆಯಿಂದ ಮಾತಾಡಿದೀನಿ, ಕನ್ಫರ್ಮ್ ಮಾಡ್ಕೊಂಡೆ. ಅದಕ್ಕೆ ಇಷ್ಟು ದಿವಸ ವೇಟ್ ಮಾಡ್ತಾ ಇದ್ದೆ. ಸುಮಾರು ಜನ ಕೇಳ್ತಾ ಇದ್ರು ಸರ್ ವಿಡಿಯೋ ಮಾಡಿ ಅಂತ. ಆಗಲ್ಲ. ನೀವ್ ಇದನ್ನ ಕನ್ಸ್ ಕಾಣ್ತಾ ಇದ್ರೆ ಇದಂತೂ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಕನ್ಸ್ ಕಾಣ್ತಾ ಇದಾರೆ ಅಂತ ಅವ್ರಿಗೆ ದಯಮಾಡಿ ಕೇಳ್ತೀನಿ, ರಿಕ್ವೆಸ್ಟ್ ಮಾಡ್ಕೊಂತೀನಿ, ಶೇರ್ ಮಾಡಿ ಅಂತ. ಇದು ನನ್ನ ಮಾತು, ಕೇಳಿ. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ನಾನು ಏನೇ ಇನ್ಫಾರ್ಮೇಶನ್ ಹೇಳ್ಬೇಕಾದ್ರೂ ತಿಳ್ಕೊಂಡು ಮಾತಾಡ್ತೀನಿ ಹೊತ್ತು ಸುಮ್ಮನೆ ಹೇಳಲ್ಲ. ಸೊ ಯಾವುದೇ ಕಾರಣಕ್ಕೂ ಆಗಲ್ಲ, ಬಟ್ ಆಗ್ಲಿ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಿಮ್ಮಷ್ಟೇ ನನಗೂ ಖುಷಿ ಆಗುತ್ತೆ, ನಮ್ಮ ಹುಡುಗರು ಟೈಮ್ ಸಿಗುತ್ತೆ ಅಂತ. ಓಕೆ, ಸೊ ಒಂದು ರೀಸನ್ KA ಅವ್ರ ಕಡೆಯಿಂದ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಆಗಲ್ಲ. ಸೆಕೆಂಡ್ ರೀಸನ್ ಹೇಳ್ತೀನಿ ಯಾಕಾಗಲ್ಲ ಅಂತ. ಯಾಕಾಗಲ್ಲ ಅಂತಂದ್ರೆ, ನೀವು ಇವಾಗ C20 ಸಿಲೆಬಸ್ ಪರ್ಟಿಕ್ಯುಲರ್ಲಿ KA ಕನ್ಸಿಡರ್ಡ್ ಅಬೌಟ್ ರೆಗ್ಯುಲರ್ ಸ್ಟೂಡೆಂಟ್ಸ್, ಅಂದ್ರೆ 6 SEM ಇರೋ ಸ್ಟೂಡೆಂಟ್ಸ್. 6 SEM ಬಂದಿದ್ದಾರೆ ಅಂತಂದ್ರೆ ಅವರು ಯಾವುದೇ ಬ್ಯಾಕ್ಲಾಗ್ ಇಟ್ಕೊಂಡಿರಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. 6 SEM ಥಿಯರಿ ಎಕ್ಸಾಮ್ ಇಲ್ಲ. ಸೊ ದೇರ್ ಈಸ್ ನೋ ನೀಡ್ ಆಫ್ ಗಿವಿಂಗ್ ದ ಟೈಮ್. ನಿಮಗೆ ಇರೋದು ಪ್ರಾಕ್ಟಿಕಲ್ ಮಾತ್ರ. ಸೊ ಪ್ರಾಕ್ಟಿಕಲ್ ಬಂದು ಅವ್ರು ಹೇಳಿರೋದು, ಡಿಪ್ಲೊಮಾದವರು DTE ಬೋರ್ಡ್ ಅವರು May 18 ಥಿಯರಿ, ಪ್ರಾಕ್ಟಿಕಲ್ ಬಂದು May 27 ಅಥವಾ ಜೂನ್ ಫಸ್ಟ್ ವೀಕ್ ಅಲ್ಲಿ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಅವಾಗ ಆದ್ರೆ ಪ್ರಾಬ್ಲಮ್ ಏನ್ ನಿಮ್ಗೆ ಬರೆಯೋದಕ್ಕೆ? 23rd ಬರೆಯೋ ಪ್ರಾಬ್ಲಮ್ ಏನು? ಅಂಡ್ ಮೋರ್ ಆನ್ ದಿಸ್, ನಮ್ಗೆ ಬ್ಯಾಕ್ಲಾಗ್ ಇದೆ ಸರ್ ಅಂತ ಕೇಳ್ತಾ ಇದ್ದೀರಾ. ಟೈಮ್ ಟೇಬಲ್ ನೋಡೋದಾದ್ರೆ ನಿಮಗೆ 23rd ಹಾಕಿಲ್ಲ. ಅರ್ಥ ಆಯ್ತಾ? 23rd ಯಾವುದೇ ಎಕ್ಸಾಮ್ ಹಾಕಿಲ್ಲ. 21st ಹಾಕಿದ್ದಾರೆ ಅಥವಾ 25th ಹಾಕಿದ್ದಾರೆ. ಸೊ ಏನ್ ಮಾಡ್ತಾರೆ ಅಂತಂದ್ರೆ, 18 ಸ್ಟಾರ್ಟ್ ಮಾಡಿದ್ರೆ ಪ್ರಾಬಲಿ ಪೋಸ್ಟ್ಪೋನ್ ಮಾಡ್ತಾರೆ ಅಷ್ಟೇ, ಎಕ್ಸಾಮ್ ಏನು ಮಾಡಲ್ಲ. ಸೊ ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ದ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್, ದೇ ಆರ್ ಬಾದರ್ಡ್ ಅಬೌಟ್ ದ ರೆಗ್ಯುಲರ್ ಸ್ಟೂಡೆಂಟ್ಸ್ ಹೂ ಆರ್ ಕ್ಲಿಯರ್ಡ್. ಸೊ ಈ ಕಾರಣದಿಂದ ಯಾವುದೇ ಕಾರಣಕ್ಕೂ DCT ಎಕ್ಸಾಮ್ ಪೋಸ್ಟ್ಪೋನ್ ಆಗಕ್ ಚಾನ್ಸೇ ಇಲ್ಲ. ನೀವು ಕನ್ಸ್ ಕಾಣ್ಬೇಡಿ. ಸೊ ರಿಮೈನಿಂಗ್ 18 ಡೇಸ್ ಇದೆ, ಅದಕ್ಕೆ ಪ್ರಿಪೇರ್ ಆಗಿ, ಡೇ ಅಂಡ್ ನೈಟ್ ಪ್ರಿಪೇರ್ ಆಗಿ. ನಿಮ್ಗೆ ಸಪೋರ್ಟ್ ಬೇಕು ಅಂದ್ರೆ ND ಅಕಾಡೆಮಿ ಇದೆ, ರೆಕಾರ್ಡ್ ಕ್ಲಾಸ್ ಇದೆ, ಲೈವ್ ಕೋಚಿಂಗ್ ಇದೆ, LMR PPT ಕೋರ್ಸ್ ಇದೆ. 400 ಇಲ್ಲ 300 ಇದೆ, ಕಡಿಮೆ ಮಾಡಿದೀನಿ. ಓಕೆ, ಯಾಕಂದ್ರೆ ನಮ್ಮ ಹುಡುಗರಿಗೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು. ಮತ್ತೆ ಪೇಡ್ ಗೈಡೆನ್ಸ್ ಇದೆ. ಸೊ ಯಾವ್ದು ಬೇಕಾದ್ರೆ ಜಾಯ್ನ್ ಆಗ್ಬೋದು, ಇವಾಗ್ಲೂ ಪಿಂಗ್ ಮಾಡ್ಬೋದು. ಒಂದು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಸ್ಟೂಡೆಂಟ್ಸ್ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಎಕ್ಸಾಮ್ ಪೋಸ್ಟ್ಪೋನ್ ಆಗಲ್ಲ. ಪೋಸ್ಟ್ಪೋನ್ ಆಯ್ತಾ, ಇನ್ ಕೇಸ್ ಪೋಸ್ಟ್ಪೋನ್ ಆಯ್ತಾ, ಆಗ್ಲಿ. ನಿಮ್ಮಷ್ಟೇ ಖುಷಿ ನನಗೂ ಆಗುತ್ತೆ, ನಮ್ಮ ಹುಡುಗರು ಟೈಮ್ ಸಿಗುತ್ತೆ ಅಂತ. ಓಕೆ, ಅವಾಗ ಏನ್ ಮಾಡಿ, ರಿವಿಷನ್ಸ್ ಮಾಡಿ. ಸೊ ಫಿಕ್ಸ್ ದಿಸ್ ಡೇಟ್, May 23rd ಇಸ್ ಯುವರ್ DCT ಎಕ್ಸಾಮ್. ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗಲ್ಲ. ಯಾರು ಹೇಳಿದ್ರು ನಂಬೇಡಿ, ನಾನು ಹೇಳಿದ್ರು ನಂಬೇಡಿ, ಯಾಕಂದ್ರೆ ನಾನೇ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಅಂದ್ರೆ ಪೋಸ್ಟ್ಪೋನ್ ಆಗುತ್ತೆ ಅಂತ ನಂಬೇಡಿ, ಯಾಕಂದ್ರೆ ಪೋಸ್ಟ್ಪೋನ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ, ಅದನ್ನ ಹೇಳ್ತಾ ಇರೋದು. ಸೊ ಇಷ್ಟು ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಹೇಳಿದೀನಿ. ಇದ್ರ ಮೇಲೆ ಇನ್ ಕ್ಲಾರಿಟಿ ಕೊಡೋಕ್ಕಾಗಲ್ಲ. ಸೊ ಯಾರು ಎಡಿಟಿಂಗ್ ಮಾಡೋಂಗಿದ್ರೆ ನಾಳೆಯಿಂದ ಮಾಡ್ಕೊಳ್ಳಿ. ಎಡಿಟಿಂಗ್ ಆಪ್ಷನ್ ಕೊಟ್ಟಿದ್ದಾನೆ, ಪರ್ಟಿಕ್ಯುಲರ್ಲಿ SC ST ಕ್ಯಾಂಡಿಡೇಟ್ಸ್. ಸೊ ನೀವು ಹುಷಾರಾಗಿ, ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಯು ಲೂಸ್ ಯುವರ್ ಕೋಟಾ. ಆಮೇಲೆ ಯಾರು ಕೋಟಾಸ್ ಕ್ಲೈಮ್ ಮಾಡಿದೀರಾ, ಸ್ಪೆಷಲ್ ಕೋಟಾ ಆಗಿರ್ಬೋದು, ಸ್ಪೋರ್ಟ್ಸ್ ಕೋಟಾ ಆಗಿರ್ಬೋದು, ಅಥವಾ ನಿಮಗೆ ಹೈದರಾಬಾದ್ ಕರ್ನಾಟಕ ರೂರಲ್ ಕನ್ನಡ ಮೀಡಿಯಂ ಯಾರೇ ಇದ್ರು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇವಾಗ ಅಪ್ಲೈ ಮಾಡಿ, ಎಲ್ಲಾ ಆಪ್ಷನ್ಸ್ ಬಿಟ್ಟಿದ್ದಾರೆ. ಸೊ ದಿಸ್ ದ ಡೀಟೇಲ್ಡ್ ಅಪ್ಡೇಟ್ ಫಾರ್ ಯು. ಆಮೇಲೆ ನನ್ನ ವಿಡಿಯೋ ಸ್ವಲ್ಪ ಲೆಂತಿ ಅಂತ ಹೇಳ್ತಾರೆ, ಯಾಕಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕವರ್ ಮಾಡಿ ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ಲೆಂತಿ ಇದ್ದೇ ಇರುತ್ತೆ. ಸೊ ಕೇಳಿಸ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಎಲ್ಲಾ ಆಂಗಲ್ಸ್ ಕವರ್ ಮಾಡಿರ್ತೀನಿ. ಸೊ ದಿಸ್ ದ ಅಪ್ಡೇಟ್ ಫಾರ್ ಯು. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ಕನ್ಸ್ ಕಾಣ್ತಾ ಇರೋ ನಿಮ್ಮ ಫ್ರೆಂಡ್ಗೆ ಇದನ್ನ ಫಾರ್ವರ್ಡ್ ಮಾಡಿ. ನೋಡೋ, ಇದು ಆಗಲ್ಲ, ಪೋಸ್ಟ್ಪೋನ್ ಆಗಲ್ಲ, ಕಣ್ಣು ಮುಚ್ಕೊಂಡು ಓದು, ಕಣ್ಣು ಮುಚ್ಕೊಂಡಲ್ಲ ಓದು ಅಂತ ಹೇಳಿ. ಮತ್ತೆ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ ಉಮೇಶ್ ಫ್ರಮ್ ND ಅಕಾಡೆಮಿ.